ಹಾಯ್ ಫ್ರೆಂಡ್ಸ್, ಇವತ್ತು ಸಾಸಿ ಲಾಲಿಪಾಪ್ ಮಂಚೂರಿ ಮಾಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋದು ಲಾಲಿಪಾಪ್ ಅರ್ಧ ಕೆಜಿ ತೊಗೊಂಡಿದ್ದೀನಿ. ನಾನು ಕಬಾಬ್ ಪೌಡ್ರ್ ತೊಗೊಳ್ತೀನಿ ಇದಕ್ಕೆ, ಮತ್ತು ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಹಚ್ಕಾರದ ಪುಡಿ, ಕಬಾಬ್ ಪೌಡ್ರು 1.5 ಪ್ಯಾಕೆಟ್ ತೊಗೊತೀನಿ ನಾನು. ಇದು ಅರ್ಧ ಇದೆ. ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಮೊಟ್ಟೆ. ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಕಬಾಬ್ ಪೌಡ್ರ್ ಹಾಕ್ತಿದ್ದೀನಿ. ನೀವು ಕಬಾಬ್ ಪೌಡ್ರ್ ಬೇಡ ಅಂತ ಹೇಳಿದ್ರೆ ಮೈದಾ ಹಿಟ್ಟು, ಕಾರ್ನ್ಫ್ಲವರು, ಉಪ್ಪು ಮತ್ತು ಹಚ್ಕಾರದ ಪುಡಿ ಹಾಕ್ಬೋದು. ಅದು ಬೇಡ ಅಂತ ಹೇಳಿದ್ರೆ ಇದನ್ನು ಹಾಕ್ಬೋದು. ನಾನು ಇದರಿಂದ ಮಾಡ್ತಿದ್ದೀನಿ. ಈಗ ಕಬಾಬ್ ಪೌಡ್ರ್ ಹಾಕಿದ್ದೀನಿ ಮತ್ತು ಮೊಟ್ಟೆ ಹಾಕ್ತಿದ್ದೀನಿ. ಒಂದು ಮೊಟ್ಟೆ ಸಾಕಾಗುತ್ತೆ. ಒಂದು ಮೊಟ್ಟೆ ಹಾಕ್ಬಿಟ್ಟು ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಕರೆಕ್ಟಿಗೆ ಆ ಸ್ಪೂನಲ್ಲಿ ಅರ್ಧ ಹಾಕಿದ್ದೀನಿ. ಮತ್ತು ಕಲ್ಲರ್ಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೀನಿ. ಒಂಚೂರು ಉಪ್ಪು ಹಾಕ್ತಿದ್ದೀನಿ, ಜಾಸ್ತಿ ಇಲ್ಲ. ನೀವು ಕಾಶ್ಮೀರಿ ಇಲ್ಲ ಅಂದ್ರೂ ಮಾಮೂಲಿ ಅಚ್ಕಾರದ ಪುಡಿನೂ ಹಾಕೋಬೋದು ಖಾರಕ್ಕೆ. ನಾನು ಇದಿರೋದ್ರಿಂದ ಇದು ಹಾಕ್ತಿದ್ದೀನಿ. ಮತ್ತು ಮೊಸರು ಆಗಲೇ ಹೇಳಿರಲಿಲ್ಲ, ಅದಕ್ಕೆ ಮೊಸರು. ಇದರೊಳಗೊಂದು ಅರ್ಧ ಅಂದರೆ 1 ಟೀ ಸ್ಪೂನಷ್ಟು ಮೊಸರು ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. 1 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊಸರು ಯಾಕೆ ಹಾಕ್ತೀನಿ ಅಂದರೆ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಮೊಸರು ಹಾಕೋದು. ನೀವು ಮೊಸರು ಬೇಡ ಅಂದರೆ ನಿಂಬೆಹಣ್ಣು ರಸನೂ ಹಾಕೋಬೋದು. ನೋಡಿ, ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇಟ್ಟಿದ್ದೆ. ಚೆನ್ನಾಗಿ ನೀರೆಲ್ಲ ಸೋರಿರಬೇಕು, ನೀರಿರಬಾರ್ದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಕಾರ್ನ್ಫ್ಲವರ್, ಮೈದಾ ಇಟ್ಟಿದ್ರೂ ಸಹ ಅದ್ರಲ್ಲಿ ಮಾಡ್ಕೋಬೋದು. ಇವಾಗ ಇದು ಎಲ್ಲ ಮಿಕ್ಸ್ ಆಗಿದೆ. ನಾನಿವಾಗ ರ್ಯಾಪರಿಂದ ರ್ಯಾಪ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರೀಝರಲ್ಲಾದರೂ ಇಕ್ಬೋದು, ನಾನು ಮಾಮೂಲಿ ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಒಂದು ಅರ್ಧ ಗಂಟೆ ನೆನಿಬೇಕು ಅದು. ಈಗ ಆಗಿದೆ ನೋಡಿ, ಒಂದು ಅರ್ಧ ಗಂಟೆನೇ ಆಗಿದೆ. ಇವಾಗ ತೆಗೆದಿದ್ದೀನಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಅದು ರ್ಯಾಪರ್ ಮಾಡಿದ್ದೀನಿ. ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತೆ ನೋಡಿ. ಇದು ಇವಾಗ ಎಣ್ಣೆ ಕಾಯ್ತಿದೆ. ಇವಾಗ ಮಾಮೂಲಿ ನೀವು ಕಬಾಬ್ ಹೇಗೆ ಕರಿತೀರೋ ಅದೇ ಥರನೇ ಕರ್ಕೊಳ್ಳೋದು. ಜೋರ ಉರಿ ಮಾಡಿದ್ದೀನಿ. ಇವಾಗ ಎಲ್ಲ ಒಂದೊಂದೇ ಪೀಸ್ನ ಇವಾಗ ಹಾಕ್ತೀನಿ. ಚೆನ್ನಾಗಿ ಇವಾಗ ಫ್ರೈ ಮಾಡಿದ್ದೀನಿ. ಇವಾಗೆಲ್ಲ ಆಗಿದೆ. ಇದನ್ನು ಫ್ರೈ ಮಾಡಿ ಇಟ್ಕೊಂಡು ಇವಾಗ ಒಂದು ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ. ಅದರೊಳಗೆ ಅದೇ ಎಣ್ಣೆ ಕರೆದಿದ್ದನ್ನು 1 ಸ್ಪೂನಷ್ಟು ಹಾಕಿದ್ದೀನಿ. ಅದರೊಳಗೊಂದು ಅರ್ಧ, ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ 4 ಹಾಕಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಮತ್ತು ಕಾರ್ನ್ಫ್ಲವರು 1.5 ಸ್ಪೂನಷ್ಟು ಕಾರ್ನ್ಫ್ಲವರ್ ಎತ್ಕೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಗಂಟು ಬರ್ದಿರೋ ಥರ ಕಲಸಿಟ್ಕೋಬೇಕಾಗುತ್ತೆ. ಗಂಟಿರಬಾರ್ದು, ಚೆನ್ನಾಗಿ ಕಲಸಿಟ್ಕೊಂಡು ನೋಡಿ. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ಒಂದೊಂದೇ ಹಾಕ್ತೀನಿ. ಸಿಜ್ವಾನ್ ಇವಾಗ ಹಾಕ್ತಿದ್ದೀನಿ. ಸಿಜ್ವಾನ್ ಚಟ್ನಿ ಹಾಕ್ತಿದ್ದೀನಿ. ಮೇಯ್ನ್ ಇದಕ್ಕೆ ಸಿಜ್ವಾನ್ ಚಟ್ನಿ ಮತ್ತು ಟೊಮೆಟೊ ಕೆಚಪ್, ಸೋಯಾ ಸಾಸು. ನಿಮ್ಗೆ ಅದನ್ನು ಎಷ್ಟು ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ವಿನಿಗರ್ ಹಾಕಿದೆ, ಸ್ವಲ್ಪ ಜಾಸ್ತಿ ಬೇಡ. ಒಂಚೂರು ಉಪ್ಪು ಹಾಕಿದ್ರೆ ಸಾಕು, ಯಾಕಂದರೆ ಸೋಯಾ ಸಾಸಲ್ಲಿ ಉಪ್ಪಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಣ್ಣ ಉರಿ ಮಾಡಿಕೊಂಡೆ ಮಿಕ್ಸ್ ಮಾಡಬೇಕು. ಇವಾಗ ಕಾರ್ನ್ಫ್ಲವರ್ ನೋಡಿ ಕಲಸಿಟ್ಕೊಂಡಿದ್ನಲ್ಲ ನೀರಲ್ಲಿ, ಅದನ್ನು ಹಾಕ್ತಿದ್ದೀನಿ. ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಕರೆದಿಟ್ಕೊಂಡಿರೋ ಅಂಥ ಲಾಲಿಪಾಪ್ನ ಅದಕ್ಕೆ ಹಾಕ್ಬಿಡಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗ್ರೇವಿ ಥರನೇ ಜಾಸ್ತಿ ಮಾಡ್ಕೋಬೇಕು, ಯಾಕಂದರೆ ಅದರೊಳಗಡೆ ಎಲ್ಲ ಹೀರ್ಕೊಳ್ಳುತ್ತೆ. ಅದು ಚೆನ್ನಾಗಿ ಹೀರ್ಕೊಂಡಷ್ಟು ಜ್ಯೂಸಿ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ. ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ.